ಸೈನ್ಸ್ ವಿಭಾಗ ಹಾಗೂ ಐಇಇ ಕಂಪ್ಯೂಟರ್ ಸೊಸೈಟಿ ವಿದ್ಯಾರ್ಥಿ ಘಟಕದ ಸಹಯೋಗದಲ್ಲಿ ಜುಲೈ 24 ಮತ್ತು 25ರಂದು ಕಾಲೇಜಿನ ಎಂಬಿಎ ಎಂಸಿಎ ಸಭಾಂಗಣದಲ್ಲಿ ಯುಗ್ಮಾ ಟೆಕ್ಫೆಸ್ಟ್ 2.0 ಮೇಧದೃಷ್ಟಿ ರಾಷ್ಟ್ರಮಟ್ಟದ ಎಐ ಹ್ಯಾಕಥಾನ್ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾ ವೈ ವಿಜಯಕುಮಾರ್ ತಿಳಿಸಿದರು. ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ನವೋದ್ಯಮ ಚಿಂತನೆ, ಸಂಶೋಧನಾ ಮನೋಭಾವ ಹಾಗೂ ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಬೆಳೆಸುವ ಉದ್ದೇಶದಿಂದ ಈ ಹ್ಯಾಕಥಾನ್ ಆಯೋಜಿಸಲಾಗಿದೆ. 2 ದಿನಗಳ ಕಾಲ ಹಗಲು ರಾತ್ರಿ ನಿರಂತರವಾಗಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಹ್ಯಾಕಥಾನ್ನ ಮೊದಲ ದಿನ ತಂಡಗಳಿಗೆ 2 ಪ್ರಮುಖ ವಿಭಾಗಗಳಲ್ಲಿ ಸವಾಲಿನ ವಿಷಯಗಳನ್ನು ನೀಡಲಾಗುತ್ತದೆ. ಮೊದಲ ವಿಭಾಗ ಕೃತಕ ಬುದ್ಧಿಮತ್ತೆ ಮೂಲಕ ವೈದ್ಯಕೀಯ ಚಿತ್ರಗಳ ಗುಣಮಟ್ಟ ಸುಧಾರಣೆ, ಎಐ ಫಾರ್ ಮೆಡಿಕಲ್ ಇಮೇಜ್ ಎನ್ಹಾನ್ಸ್ಮೆಂಟ್ ವಿಷಯದಲ್ಲಿ ಎಕ್ಸ್ರೇ, ಎಂಆರ್ಐ, ಸಿಟಿ ಸ್ಕ್ಯಾನ್ ಮೊದಲಾದ ವೈದ್ಯಕೀಯ ಚಿತ್ರಗಳನ್ನು ಕೃತಕ ಬುದ್ಧಿಮತ್ತೆಯ ನೆರವಿನಿಂದ ವಿಶ್ಲೇಷಿಸಿ ಟ್ಯೂಮರ್ ಪತ್ತೆ, ಅಂಗಾಂಗಗಳ ವಿಭಜನೆ, ದೇಹದ ಅಸಹಜತೆಗಳ ಗುರುತಿಸುವಿಕೆ ಹಾಗೂ ವರ್ಗೀಕರಣದ ಮೂಲಕ ಆರೋಗ್ಯ ಕ್ಷೇತ್ರಕ್ಕೆ ಉಪಯುಕ್ತವಾಗುವ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ಸವಾಲು ನೀಡಲಾಗುತ್ತದೆ. 2ನೇ ವಿಭಾಗ ವಸ್ತು ಗುರುತಿಸುವಿಕೆಗಾಗಿ ಕೃತಕ ಬುದ್ಧಿಮತ್ತೆ, ಎಐ ಫಾರ್ ಆಬ್ಜೆಕ್ಟ್ ರೆಕಗ್ನಿಷನ್ ವಿಷಯದಲ್ಲಿ ನೈಜ ಪರಿಸರದಲ್ಲಿ ವಸ್ತುಗಳನ್ನು ಪತ್ತೆ ಹಚ್ಚುವ ಹಾಗೂ ವರ್ಗೀಕರಿಸುವ ಬುದ್ಧಿವಂತ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಸವಾಲನ್ನು ಒಳಗೊಂಡಿದೆ. ಸ್ವಯಂಚಾಲಿತ ವಾಹನಗಳು, ಸ್ಮಾರ್ಟ್ ಸರ್ವೆಲೆನ್ಸ್, ಕೈಗಾರಿಕೆಗಳ ಗುಣಮಟ್ಟ ಪರಿಶೀಲನೆ ಸೇರಿದಂತೆ ವಿವಿಧ ತಂತ್ರಜ್ಞಾನ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳು ಕೃತಕ ಬುದ್ಧಿಮತ್ತೆ ಆಧಾರಿತ ಪರಿಹಾರಗಳನ್ನು ರೂಪಿಸಲಿದ್ದಾರೆ ಎಂದು ತಿಳಿಸಿದರು. ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ಮಾಡುವ ತಂಡಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳ ರೂಪದಲ್ಲಿ ಒಟ್ಟು ಸುಮಾರು 2 ಲಕ್ಷ ನಗದು ಬಹುಮಾನ ವಿತರಿಸಲಾಗುವುದು. ಜುಲೈ 24ರಂದು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಡೆಯುವ ಉದ್ಘಾಟನಾ ಸಮಾರಂಭವನ್ನು ಖ್ಯಾತ ಉದ್ಯಮಿ ಎಸ್ ರುದ್ರೇಗೌಡ ಉದ್ಘಾಟಿಸಲಿದ್ದು, ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಜಿಎಸ್ ನಾರಾಯಣರಾವ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಪ್ರಾಂಶುಪಾಲ ಡಾ ವೈ ವಿಜಯಕುಮಾರ್ ಹಾಗೂ ಡಾ ರಾಘವೇಂದ್ರ ಅರ್ಜಿ ಉಪಸ್ಥಿತರಿರುವರು. ಜುಲೈ 25ರಂದು ಶನಿವಾರ ಸಂಜೆ 4 ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರಾಧ್ಯಾಪಕರಾದ ಡಾ ಅರ್ಚನಾ ಮಥೂರ್ ಸಮಾರೋಪ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಹ ಕಾರ್ಯದರ್ಶಿ ಡಾ ಪಿ ನಾರಾಯಣ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಪ್ರಾಂಶುಪಾಲರಾದ ಡಾ ವೈ ವಿಜಯಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಘಟನಾ ಸಮಿತಿಯ ಸದಸ್ಯರಾದ ಡಾ ರಾಘವೇಂದ್ರ ಆರ್ಜೆ, ಡಾ ಪವನ್ ಕುಮಾರ್ ಎಂಪಿ, ಡಾ ಸಂಜೀವ್ ಕುಂಟೆ, ಅರುಣ್ ಕುಮಾರ್ ಪಿ, ಮನೀಷಾ ಕೆಎಂ ಹಾಗೂ ವಿಶ್ರುತ ರಾಣಿ ಎಸ್ಎನ್ ಉಪಸ್ಥಿತರಿದ್ದರು. ಒಂದು ಸಣ್ಣ ಬ್ರೇಕ್ ನಂತರ ಡಾ ವೈ ವಿಜಯಕುಮಾರ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಾನು ಸಿಬಿಐನಿಂದ ಪೊಲೀಸ್ ಅಧಿಕಾರಿ ಮಾತನಾಡ್ತಿದ್ದೀನಿ. ನಿಮ್ಮ ಹೆಸರಿನ ಮೇಲೆ ಡ್ರಗ್ಸ್ ಇರುವ ಪಾರ್ಸಲ್ ಸಿಕ್ಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮನ್ನು ಈಗ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ. ಸರ್, ನಾನೇನ್ ಮಾಡಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ಆಯ್ತು, ಬಿಡ್ತೀನಿ. ಆದ್ರೆ ಈ ವಿಷಯವನ್ನ ಯಾರಿಗೂ ಹೇಳ್ಬೇಡ. ನಾನು ಹೇಳುವ ಅಕೌಂಟ್ಗೆ ಕೂಡಲೇ 10 ಲಕ್ಷ ಟ್ರಾನ್ಸ್ಫರ್ ಮಾಡಬೇಕು. ಸರ್ ಆಯ್ತು, ಈಗಲೇ ಹಣ ಟ್ರಾನ್ಸ್ಫರ್ ಮಾಡ್ತೀನಿ. ಅಪ್ಪ ನಿಲ್ಲಿ, ಹಣ ಹಾಕ್ಬೇಡಿ. ಡಿಜಿಟಲ್ ಅರೆಸ್ಟ್ಗೆ ಮಾನ್ಯತೆ ಇಲ್ಲ. ಇವೆಲ್ಲ ಮೋಸದ ಜಾಲ. ನಮ್ ಭಯವೇ ವಂಚಕರ ಅಸ್ತ್ರ ಅಪ್ಪ. ಇಂತಹ ಕರೆ ಬಂದ್ರೆ ಗಾಬರಿ ಆಗ್ಬೇಡಿ. ಮೊದಲು ಕರೆ ಕಟ್ ಮಾಡಿ, ಹಣ ಟ್ರಾನ್ಸ್ಫರ್ ಮಾಡಬೇಡಿ. ತಕ್ಷಣ 1930ಗೆ ಕರೆ ಮಾಡಿ ಅಥವಾ ಠಾಣೆಗೆ ಹೋಗಿ ದೂರು ನೀಡಿ. ಜಾಗೃತರಾಗಿರಿ. Hearty welcome to everyone, sir. Sir, first I want to convey my thanks from bottom of my heart. ಇವತ್ತು ನಾನು ಈ ಪೊಸಿಷನಲ್ಲಿ ಇದ್ದೀನಿ, ಇಲ್ಲ ನನ್ನ ಇನ್ಸ್ಟಿಟ್ಯೂಷನ್ ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಪೊಸಿಷನಲ್ಲಿ ಇರೋದಕ್ಕೆ ಕಾರಣ ತಾವೆಲ್ಲರು. ಪ್ರತಿಯೊಂದು ಆ್ಯಕ್ಟಿವಿಟಿ ಕಾಲೇಜಿನಲ್ಲಿ ಆಗ್ತಾ ಇರೋದು ತಾವು ಪೇರೆಂಟ್ಸ್ ಹತ್ರನೂ ಸ್ಟೂಡೆಂಟ್ಸ್ ಹತ್ರ ತಗೊಂಡು ಹೋಗಿದ್ದಕ್ಕೆ ಇವತ್ತು ನಮ್ಮ ಕಾಲೇಜಿನಲ್ಲಿ ರೆಸ್ಪಾನ್ಸು, ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫಾರ್ ವಿಚ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಸರ್. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋದೆ ಹೈಯರ್ ಇಂಜಿನಿಯರಿಂಗ್ ಎಜುಕೇಷನ್ ತುಂಬ ಕಾಂಪ್ಲಿಕೇಟ್ ಆಗಿ ಒಂಥರ ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿದೆ.
ದ ಚೇಂಜಸ್, ಸ್ಟೇಕ್ ಹೋಲ್ಡರ್ಸ್ ಎಕ್ಸ್ಪೆಕ್ಟೇಷನ್ಸ್, ಆರ್ಗನೈಸೇಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಇದೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಇಂಥ ಪರಿಸ್ಥಿತಿನಲ್ಲಿ ಇದಕ್ಕೆ ಕರೆಕ್ಟಾಗಿ ಡೆವಲಪ್ಮೆಂಟ್ ಇನ್ ಟೆಕ್ನಾಲಜಿ, ಇದರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಆರ್ ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಡಿಫರೆಂಟ್ ಟೆಕ್ನಾಲಜೀಸ್ನಿಂದ ನಾವು ಅಟ್ ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜಿನಲ್ಲಿ ಏನೋ ಒಂದು ಸಾಧಿಸೋಣ ಅಂತಾನೆ ಈ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಸರ್. ಈಗ ಎಕ್ಸ್ಪೆಕ್ಟೇಷನ್ಸ್ ಏನಾಗ್ತಾ ಇದೆ ಅಂದರೆ, ಬಿಗಿನಿಂಗ್ನಲ್ಲಿ ನೀವು ನೋಡಿದ್ರೆ ಗುರುಕುಲ್ ಸಿಸ್ಟಮ್ನಲ್ಲಿ ಟೀಚರು ಆರ್ ಗುರು ಆರ್ ಶಿಷ್ಯರು ಇಬ್ಬರು ಒಟ್ಟಿಗೆ ಲರ್ನಿಂಗ್ ಪ್ರಾಸೆಸ್ ಆಗ್ತಾ ಇತ್ತು. ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಕೆನ್ ವಿ ಗೋ ಬ್ಯಾಕ್ ಟು ದಟ್ ಸ್ಟೇಜ್ ಅಂತ. ಸೊ ದಟ್ ಈಗ ನಮ್ಮ ಕಾಲೇಜಿನಲ್ಲಿ 4,700 ವಿದ್ಯಾರ್ಥಿಗಳಿದ್ದರೆ ಎಲ್ರಿಗೂ ನಾವು ಪ್ಲೇಸ್ಮೆಂಟ್ ಕೊಟ್ಟು ಕಲಿಸ್ತಾ ಇದ್ದೀವಿ. ಬಟ್ ಅವ್ರಿಗೆ ಮೈಂಡಲ್ಲಿ ಏನಿದೆ ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಬಟ್ ಆದರೂ ಪ್ಲೇಸ್ಮೆಂಟ್ ಕೊಟ್ಟು ಕಲಿಸ್ತಾ ಇದ್ದೀವಿ. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರೋದು ಬೇರೆ ಏರಿಯಾ. ಅದೊಂದು ನಿಟ್ಟಿನಲ್ಲಿ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಈಗ ಇವತ್ತು ನಮ್ಮ ಕರ್ನಾಟಕದಲ್ಲಿ 228 ಇಂಜಿನಿಯರಿಂಗ್ ಕಾಲೇಜಸ್, ಒಂದು 45ರಿಂದ 50 ಯೂನಿವರ್ಸಿಟೀಸ್ ಇದೆ. ಇವರೆಲ್ಲ ಇವತ್ತು ವರ್ಕ್ ಮಾಡ್ತಾ ಇರೋದೇನೆಂದರೆ, ಸಮ್ ಕಾಲೇಜಸ್ನ ತಾವು ನೋಡಿದಿರಾ, ದೇ ಆರ್ ವರ್ಕಿಂಗ್ ಓನ್ಲಿ ಫಾರ್ CET ಕಟ್ ಆಫ್ ರ್ಯಾಂಕ್. ನಾನು ಏನು ಮಾಡಿದ್ರು ಕಾಲೇಜಿನಲ್ಲಿ ನನ್ನ CET ಕಟ್ ಆಫ್ ರ್ಯಾಂಕ್ ಎವ್ರಿ ಇಯರ್ ಇಂಪ್ರೂವ್ ಆಗಬೇಕು ಅಂತ. ಸಾಮಾನ್ಯ 20-30 ಕಾಲೇಜಸ್ ಏನಾಗ್ತಾ ಇದೆ ಅಂದರೆ, ನಾವು ಏನು ಮಾಡಿದ್ರು NRF ರ್ಯಾಂಕ್ ಇಂಪ್ರೂವ್ ಆಗಬೇಕು ಅಂತ. ಇನ್ನೊಂದು 20-30 ಕಾಲೇಜಸ್ ಎಲ್ಲ ಥಿಂಕ್ ಮಾಡ್ತಾ ಇರೋದು ಏನಂದರೆ, ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಫುಲ್ ಕೊಡೋಣ ಅಂತಾನೆ. 100% ಪ್ಲೇಸ್ಮೆಂಟ್, 90% ಪ್ಲೇಸ್ಮೆಂಟ್, 85%. ಈ ಥರ ಎಲ್ಲ ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇರುವಾಗ ನಮ್ಮ ಕಾಲೇಜಿನಲ್ಲಿ ನಾವು ಅಂದ್ಕೊಂಡಿರೋದೇನೆಂದರೆ 100% ಪ್ಲೇಸ್ಮೆಂಟ್ ಕೊಟ್ಟು ಕಳಿಸೋಣ ಅಂತಾನೆ. ಆ ಪ್ಲೇಸ್ಮೆಂಟ್ ಕೊಡೋಕ್ಕೆ ಆ ನಿಟ್ಟಿನಲ್ಲಿ ಏನೇನು ವರ್ಕ್ ಮಾಡಬೇಕು ಅದೆಲ್ಲ ನಾವು ವರ್ಕ್ ಮಾಡ್ತಾ ಹೋಗೋಣ ಅಂತಾನೆ. ಈ ಡೈರೆಕ್ಷನ್ನಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಮಾಡುವಾಗ ಈಗ ಪ್ರಪಂಚದಲ್ಲಿ ಇರೋದು ಒಂದೇ ಒಂದು ಟೂಲ್ ಏನಂದರೆ ಹ್ಯಾಕಥಾನ್. ಆ ಹ್ಯಾಕಥಾನೇ ಒಂದು ಲಾಸ್ಟ್ ಇಯರ್ ಕಂಡಕ್ಟ್ ಮಾಡಿದ್ವಿ. ಬಟ್ ತಮ್ಮ ಸಪೋರ್ಟ್ನಿಂದ ಇಟ್ ಹ್ಯಾಸ್ ಬಿಕಮ್ ವೆರಿ ಬಿಗ್ ಸಕ್ಸಸ್. ಅದರಿಂದ ಈಗ ಈ ವರ್ಷನೂ ಈಗ ಶುಕ್ರವಾರ ಶನಿವಾರ ನಮ್ಮ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ JNNC ಈ ಹ್ಯಾಕಥಾನ್ 2.0 ದಟ್ ಈಸ್ ಯುಗ್ಮಾ 2.0 ಇಟ್ಕೊಂಡಿದ್ವಿ. ಇಟ್ಸ್ ಎ ನೇಷನಲ್ ಲೆವೆಲ್ ಪ್ರೋಗ್ರಾಮು. ಫ್ರಮ್ ತಮಿಳ್ನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶದಿಂದ ಟೀಮ್ಸ್ ಬರ್ತಾ ಇದೆ. ತುಂಬ ಟೀಮ್ಸ್ ಬರ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಮೇಯ್ನ್ ಉದ್ದೇಶ ಏನಂದರೆ, ಡೀಟೇಲ್ಸ್ ಎಲ್ಲ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಒಂದೇ ಒಂದು ಏನಂದರೆ, ಎಕ್ಸಾಮಿನೇಷನ್ 3 hours ಎಕ್ಸಾಮಿನೇಷನಲ್ಲಿ ಸಿಲೆಬಸ್ ಇರುತ್ತೆ, ಇದು ಸ್ಕೀಮ್ ಇರುತ್ತೆ, ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಬಟ್ ಇಲ್ಲಿ ಏನಂದರೆ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅವತ್ತು ಮಾರ್ನಿಂಗ್ ಕೊಟ್ಟರೆ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅರ್ಥ ಮಾಡಿಕೊಂಡು 24 hours ಆದಮೇಲೆ ಅವರ ಸೊಲ್ಯೂಷನ್ ಕೊಟ್ಟು ಹೋಗಬೇಕು. ಇದೇ ಸೇಮ್ ಥಿಂಗ್ ಕಾರ್ಪೊರೇಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಈ ನಿಟ್ಟಿನಲ್ಲಿ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಸರ್. ತಾವೆಲ್ಲರೂ ಇದು ಕವರೇಜ್ ಮಾಡಿ ಸರ್ ಎಲ್ರಿಗೂ ಹೋದರೆ ನಮ್ಮ ಬರೋ ದಿನದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮ್ಯಾನೇಜ್ಮೆಂಟಿಗೆ ಹೇಳ್ತಾ ಇರೋದು ಏನಂದರೆ, 46 ವರ್ಷ ಆಗಿದೆ, ನೀವು ಏನು ಮಾಡಿದ್ರೂ ಸೊಸೈಟಿಗೆ ಯೂಸ್ ಆಗೋ ಥರ ಮಾಡಿ ಅಂದಿದ್ದಕ್ಕೂ ಈ ಆ್ಯಕ್ಟಿವಿಟಿ ಇಟ್ಕೊಂಡಿದ್ದೀನಿ ಸರ್. ಇದಕ್ಕೂ ಪ್ರೈಜಸ್ ಇದೆಲ್ಲ ಇದೆ. ಎಲ್ಲ ಡೀಟೇಲ್ಸು ನಾನು ಐ ವಿಲ್ ರಿಕ್ವೆಸ್ಟ್ ಮೈ HOD ಟು 24 ಗಂಟೆ ಕಂಟಿನ್ಯೂಯಸ್. 1 ಗಂಟೆಗೆ ಶುಕ್ರವಾರ ಸ್ಟಾರ್ಟ್ ಆದರೆ ಶನಿವಾರ 1 ಗಂಟೆ ತನಕ ಕಂಟಿನ್ಯೂಯಸ್ ಆಗಿ ಇದು ಹ್ಯಾಕಥಾನ್ ನಡೆಯುತ್ತೆ. ಈ ಹ್ಯಾಕಥಾನು ಅಲ್ಲಿ ನಾವು ದೇಶದ ಎಲ್ಲ ರಾಜ್ಯಗಳಿಂದ ನಾವು ಇನ್ವಿಟೇಷನ್ ಅನ್ನು ಕರೆದಿದ್ವಿ. ಆ ಲೆಕ್ಕದಲ್ಲಿ ನಮ್ಮ ರಾಜ್ಯದಿಂದ ಮತ್ತೆ ತಮಿಳುನಾಡು ಮತ್ತೆ ಕೇರಳದಿಂದ ಒಟ್ಟು 54 ಕಾಲೇಜುಗಳಿಂದ 120 ತಂಡಗಳು ಭಾಗವಹಿಸ್ತಾ ಇದೆ. ಒಂದು ತಂಡದಲ್ಲಿ 4 ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಸೊ ಓವರಾಲು ಇದು 450ರಿಂದ 500 ಹುಡುಗರುಗಳು ನಮಗೆ 2 ದಿನ ಈ ಹ್ಯಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಹ್ಯಾಕಥಾನ್ 24 ಗಂಟೆ ಹ್ಯಾಕಥಾನಲ್ಲಿ ನಾವು 2 ಟ್ರ್ಯಾಕ್ ಆಗಿ ಡಿವೈಡ್ ಮಾಡಿದ್ದೀವಿ. ಒಂದು ಟ್ರ್ಯಾಕು AI ಫಾರ್ ಇಮೇಜ್ ಎನ್ಹಾನ್ಸ್ಮೆಂಟು. ಈ ಟ್ರ್ಯಾಕಲ್ಲಿ ನಾವು ಮೇಜರ್ ಆಗಿ ಈ ಮೆಡಿಕಲ್ ಇಮೇಜ್ ಬಗ್ಗೆ, ಎಸ್ಪೆಷಲಿ ಎಕ್ಸ್ರೇ ಇಮೇಜ್ ಆಗಿರ್ಬೋದು ಅಥವಾ MRI ಇಮೇಜ್ ಆಗಿರ್ಬೋದು, ಈ ಥರ ಇಮೇಜ್ಗಳಿಗೆ ಡೇಟಾ ಆಗಿ ತಗೊಂಡು ಇಲ್ಲಿ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ರಿಯಲ್ ಟೈಮಿಗೆ ಸಾಲ್ವ್ ಮಾಡಿ ಸೊಲ್ಯೂಷನ್ನು ಅಂದರೆ ಡಾಕ್ಟರ್ಗಳಿಗೆ ಇನ್ಫಾರ್ಮೇಷನ್ನು ಇದೆ ಅಂತ ಹೇಳದಂಥ ಪ್ರಾಬ್ಲಮನ್ನು ನಾವು ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಇದು ಟ್ರ್ಯಾಕ್ 1. ಟ್ರ್ಯಾಕ್ 2 ಅಲ್ಲಿ AI ಬೇಸ್ಡ್ ಆಬ್ಜೆಕ್ಟ್ ಡಿಟೆಕ್ಷನ್ ಅಂತೇಳಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಬ್ಜೆಕ್ಟ್ಗಳಿಗೆ AI ಟ್ರೈನ್ ಆಗಿರೋದ್ರಿಂದ ಅದು
ಸೆನ್ಸ್ ಮಾಡೋ ಕೆಪಾಸಿಟಿ ಬರುತ್ತೆ. ಪಕ್ಕದ ಆಬ್ಜೆಕ್ಟ್ ಅನ್ನ ಈಸಿಯಾಗಿ ಅದು ಆಬ್ಜೆಕ್ಟ್ ಹೌದೋ ಅಲ್ಲೋ ಅನ್ನೋದು ಐಡೆಂಟಿಫೈ ಮಾಡುವಂತ ಒಂದು ಕೆಪಾಸಿಟಿ ಇರುವಂತ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀವಿ. ಈ 2 ಟ್ರ್ಯಾಕ್ಗಳು ಒಟ್ಟಿಗೆ ನಡೆಯುತ್ತೆ. ಬಂದಿರುವಂತ ಟೀಮು ಯಾವ ಟ್ರ್ಯಾಕ್ ಬೇಕಾದ್ರೆ ಸೆಲೆಕ್ಟ್ ಮಾಡಬಹುದು. ಅವರಿಗೆ 24 ಗಂಟೆಗಳ ಟೈಮ್ ಅನ್ನ ನಾವು ಕೊಟ್ಟಿರ್ತೀವಿ. ಅದರಲ್ಲಿ 3 ಅಥವಾ 4 ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನ ನಾವು ಮಾಡ್ತೀವಿ. ಸೊ ಈ ಇವ್ಯಾಲ್ಯೂಯೇಷನ್ ಮಾಡಿದಾಗ ಇಂಟರ್ಮೀಡಿಯೇಟರಿ ಇವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಅದಾದ್ಮೇಲೆ 24 ಗಂಟೆ ಮುಗಿದ ಮೇಲೆ ನಾವು ಫೈನಲ್ ಇವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಈ ಪ್ರಾಬ್ಲಮ್ ಕಾನ್ಸ್ಟಿಟ್ಯೂಟ್ ನಾವು ಮಾಡಿರೋದು ರಿಯಲ್ ಟೈಮ್ ಪ್ರಾಬ್ಲಮ್ ಅನ್ನ ಹಿಡ್ಕೊಂಡು, ಇದರಲ್ಲಿ ನಮ್ಮ IIT ಪ್ರೊಫೆಸರ್ಸ್ ಮತ್ತೆ NIT ಪ್ರೊಫೆಸರ್ಸ್ಗಳು ಇನ್ವಾಲ್ವ್ ಆಗಿ ಈ ಪ್ರಾಬ್ಲಮ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಪಾರ್ಟಿಸಿಪೆಂಟ್ಗಳು ಯಾವ ಪ್ರಾಬ್ಲಮ್ ಬೇಕಾದ್ರೆ ಒಂದು ಪ್ರಾಬ್ಲಮ್ ಅನ್ನ ಚೂಸ್ ಮಾಡಬಹುದು. ಇದಕ್ಕೆ ನಾವು ಪೂಲ್ ಅಲ್ಲಿ 2 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಮೊದಲನೇ ಬಹುಮಾನವಾಗಿ 50,000 ರೂಪಾಯಿ, ಎರಡನೇ ಬಹುಮಾನವನ್ನು 30,000 ರೂಪಾಯಿ, ಮತ್ತೆ ಮೂರನೇ ಬಹುಮಾನ 20,000 ರೂಪಾಯಿ ಅನ್ನ ಕೊಡ್ತಾ ಇದ್ದೀವಿ. ಅದಾದ ಮೇಲೆ ಇದಕ್ಕೆ ಬೇಕಾಗಿರುವಂತ ವಸತಿ ಮತ್ತೆ ಏನು ಅವರಿಗೆ ಊಟದ ಸೌಲಭ್ಯಗಳನ್ನ ನಾವು ಕಾಲೇಜು ಕಡೆಯಿಂದ ಕೊಡ್ತಾ ಇದ್ದೀವಿ. ಸೊ ಪ್ರತಿಯೊಂದು ತಂಡಕ್ಕೆ ನಾವು 2,000 ರೂಪಾಯಿನ ಚಾರ್ಜ್ ಮಾಡಿ ಸೊ ಅವರಿಗೆ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಬೇಸಿಸ್ ಮೇಲೆ ನಾವು ಈ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಅವರು ಬೇರೆ ಮಕ್ಕಳು ಯಾವ ತರ ಓದ್ತಾ ಇದ್ದಾರೆ, ಯಾವ ತರ ಕಲಿಕೆ ಆಗ್ತಿದೆ ಅನ್ನೋದನ್ನ ಅವರಿಗೆ ಗೊತ್ತಾಗುತ್ತೆ. ಅವ್ರ ಲೆವೆಲ್ ಯಾವ ತರ ರೆಡಿ ಆಗ್ಬೇಕು ನಾವು ಇಂಡಸ್ಟ್ರಿ ಲೆವೆಲ್ಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದರಿಂದ ಏನಾಗ್ಬೋದು ಅಂತ ಹೇಳಿದ್ರೆ, ಅವ್ರು ಏನೋ ಒಂದು ಮಾಡ್ಕೊಂಡು ಇಂಜಿನಿಯರಿಂಗು ಬರೀ ಸಬ್ಜೆಕ್ಟ್ ಮಾತ್ರ ಓದಿ ಪಾಸ್ ಆಗೋದು ಅನ್ನೋಕ್ಕಿಂತ ಇನ್ನು ಏನೇನು ಕಲಿಕೆಗಳನ್ನ ಮಾಡಬೇಕು, ಏನೇನು ಕೌಶಲ್ಯಗಳನ್ನ ಅವರು ಮುಂದೆ ಕಲಿತ್ರೆ ಮಾತ್ರ ನಾವು ಕಂಪನಿಗಳಿಗೆ, ಒಳ್ಳೊಳ್ಳೆ ಕಂಪನಿಗಳಿಗೆ ಪ್ಲೇಸ್ಮೆಂಟ್ ಆಗ್ತೀವಿ ಅನ್ನೋ ಒಂದು ಜ್ಞಾನವನ್ನು ಅವರು ಪಡೆದುಕೊಂಡು ಹೋಗ್ತಾರೆ. ಸೊ ಇಲ್ಲಿ ಬಹಳ ಕಾಂಪಿಟೇಷನ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಎಸ್ಪೆಷಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ AI ಟೂಲ್ಗಳು ಇರೋದ್ರಿಂದ ಈವನ್ ನಾವು ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಆ AI ಟೂಲ್ ಅಲ್ಲಿಗೂ ಬರಬಾರ್ದು. ಅಂದ್ರೆ ಅವ್ರು ಅದನ್ನ ಯೋಚನೆ ಮಾಡಿ ಬಹಳಷ್ಟು ಕಾಂಬಿನೇಷನ್ ಗಳನ್ನ ಮಾಡಿ 24 ಗಂಟೆನ ಅವ್ರು ಕಷ್ಟಪಟ್ಟು ಮಾಡಿದ್ಮೇಲೆ ಈ ಸೊಲ್ಯೂಷನ್ ಬರುವಂತ ಪ್ರಾಬ್ಲಮ್ಗಳನ್ನ ನಾವು NIT ಮತ್ತೆ IIT ಪ್ರೊಫೆಸರ್ಗಳಿಂದ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ. ಸೊ ಇದನ್ನ ನೀವು 2 ದಿನ ನಡೆಯುವಂತ ಹ್ಯಾಕಥಾನ್ ಅನ್ನ ದಯವಿಟ್ಟು ಕವರೇಜ್ ಮಾಡಿ ನಮಗೆ, ನಮ್ಮ ಕಾಲೇಜಿಗೂ ಬಹಳಷ್ಟು ನೀವು ಸಪೋರ್ಟ್ ಮಾಡಬೇಕು ಅಂತ ನನ್ನ ಕೋರಿಕೆ. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು.